ಸರ್ ಹಾಗೆ ಅಲ್ಲಿ ಗೇಮ್ ಗಳೆಲ್ಲ ಇರ್ತಿತ್ತು, ಯಾವ ತರ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ವಿ? ಅಳ್ತಾ ಮಾಡ್ತಾ ಇದ್ದಾರೆ. ಇಲ್ಲ ಗೇಮ್ ಅಂದ್ರೆ ನಿಜವಾಗ್ಲೂ ಖುಷಿ ಅಲ್ವೇ? ಯಾಕಂದ್ರೆ ಅದ್ರಲ್ಲಿ ಏನೋ ಗೆದ್ದಾಗ ಏನೋ ಕ್ಯಾಪ್ಟನ್ ಆಗ್ತೀನಿ ಅಂತಾನೆ ಏನೋ ಇರುತ್ತೆ. ಈ ಕ್ಯಾಪ್ಟನ್ ಆಯ್ತು ಅಂದ್ರೆ ಒಂದ್ ವಾರ ಇಡೀ ಆಡಳಿತ ನಮ್ಮಲ್ಲೇ ಇರುತ್ತೆ. ನಾವಾಗ ನಾಮಿನೇಟ್ ಆಗಲ್ಲ ನಾವು. ಕಿಚನ್ ಚಪ್ಪಾಳೆ ಆಗ್ಬೋದು, ಎಲ್ಲ ಸಿಕ್ತಿದೆ ಅಂದ್ರೆ ನಾವ್ ಏನಾರ ಗೆದ್ದಾಗ್ಲೇನೆ ಏನೋ ಪಡ್ಕೊಂಡಾಗ್ಲೇನೆ. ಅದರಿಂದ ಗೇಮ್ ಅಂದ ತಕ್ಷಣನೇ ಕೆಲವ್ರಿಗೆ ತುಂಬಾ ಖುಷಿ ಆಗಿರೋದು, ಕೆಲವ್ರಿಗೆ ಒಂದ್ ಸ್ವಲ್ಪ ಭಯ ಆಗೋದು. ಯಾಕಂದ್ರೆ ಉದಾಹರಣೆಗೆ ನಾನ್ ಆಗ್ಬೋದು, ಕಾಕೋದ್ರಣ ಆಗ್ಬೋದು. ಯಾಕೆಂದ್ರೆ ಕೆಲವೊಂದು ತುಂಬಾ ಟಫ್ ಇರೋದು ಗೇಮು. ತಳ್ಳಾಡೋದು, ಗುದ್ದಾಡೋದು, ನೂಕಾಡೋದು ಇದೆಲ್ಲ ಇದ್ದಾಗ ಆದಾಗ ಕೆಲವ್ರಿಗೆ ಏನಾರ ನಮ್ಗೆ ಏನಾರ ಪೇನ್ ಆಗ್ಬಿಟ್ರೆ, ಏಟ್ ಆಗ್ಬಿಟ್ರೆ ಅದೊಂದು ಭಯ ಕಾಡ್ತಾ ಇರೋದು. ಯಾಕಂದ್ರೆ ನಮ್ಗೂ ಒಂದ್ ಸ್ವಲ್ಪ, ಯಾಕಂದ್ರೆ ಮನೆ ಕಡೆ ಒಂದ್ ಸ್ವಲ್ಪ ಜವಾಬ್ದಾರಿ ಅಂತಿದ್ದಾಗ ಏನಾರ ಏಟ್ ಆಗ್ಬಿಟ್ರೆ ಮನೆ ಕಡೆಗೆ ಏನಪ್ಪ ಅಂತ. ಕಾಕೋದ್ರಣಗೂ ಅಷ್ಟೇ, ಶೂಟಿಂಗ್ ಗೀಟಿಂಗ್ ಏಟ್ ಬಿದ್ದಿರೋದ್ರಿಂದ ಎಲ್ಲಿ ಏಟ್ ಆಗ್ಬಿಟ್ಟದು ಅಂತ. ಅದ್ ಬಿಟ್ರೆ ಕೆಲವರೆಲ್ಲ ಎಷ್ಟೇ ರಕ್ತ ಗಿಕ್ತ ಎಲ್ಲ ಕಿತ್ಕ ಬಂದ್ರು ಇದೆಲ್ಲ ಕಿತ್ತೋದ್ರು ಆಡ್ಬೇಕು, ಗೆಲ್ಬೇಕು ಅನ್ನೋದೇ ಐತೆ. ಸೊ ನೀವ್ ಆಡಿರೋ ಗೇಮ್ ಗಳೆಲ್ಲ ಯಾವ್ದು ನಿಮ್ದು ಫೇವರೇಟ್ ಗೇಮ್ ಅಂತ? ನನ್ ಗೇಮ್ ಅಲ್ಲಿ ತುಂಬಾ ಫೇವ್ರೇಟ್ ಗೇಮ್ ಯಾವ್ದು ಅಂತಂದ್ರೆ ಆ ನೀರೊಳಗ್ ಬಿದ್ದಿ ಕೀ ತಗೋಬತ್ತೀವಿ ಗೊತ್ತೇ, ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಈಸಿ ಇತ್ತು, ನೀರಲ್ಲಿ ಓಡ್ಬೋದಾಯ್ತು ಅಂತ? ಇಲ್ಲ, ಸೋಲ್ಸ್ಲೇಬೇಕಾಯ್ತು. ಸೋಲ್ಸರೆ ನೀವು ಗೆಲ್ದಂಗೆ ಅಂತ ನಮ್ಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ನಮ್ ಟೀಮ್ ಅನ್ನ ನಾವು ಸೋಲ್ಸ್ಬೇಕು. ಅದ್ರಿಂದ ಅದೊಂದು ಖುಷಿ ಇತ್ತು. ಎಲ್ಲ ಒಂದ್ ಕಡೆ ನೀವು ಗೇಮ್ ಆಡೋವಾಗ ಭಯ ಬಿದ್ಬಿಟ್ರ? ನಾನೇ ಹೇಳದ್ನಲ್ಲ ಏನು ಭಯ ಬಿದ್ದೆ ಅಂತ. ಏನ್ಕೆ ಅಂದ್ರೆ ಅದು ಒಂದ್ ಜವಾಬ್ದಾರಿ ಇತ್ತು ಮೇಡಮ್ ನನ್ಗೆ. ಈಗ ಕಾಲೇಜಿನ ಟಾಸ್ಕ್ ಮಾಡಿಸಿದ್ರು, ಅದನ್ನ ಎಷ್ಟು ಎಂಜಾಯ್ ಮಾಡಿದ್ರಿ? ನನ್ಗೆ ಕಾಲೇಜ್ಗೆ ಹೋಗೇ ಇಲ್ಲ ನಾನು. ಅದರಿಂದ ಕಾಲೇಜ್ ಲೈಫ್ ಹೇಗಿದೆ, ಲೆಕ್ಚರು ಮತ್ತೆ ವಿದ್ಯಾರ್ಥಿಗಳ ನಡುವೆ ಸಂಬಂಧ ಹೇಗೈತೆ ಸತ್ಯೋಗ ನನ್ಗೆ ಗೊತ್ತಿಲ್ಲ. ನಾನು ರಘುವಣ್ಣವರು ಪ್ರಿನ್ಸಿಪಲ್ ಆಗಿದ್ದಾಗ ನಾನು ಅವ್ರು ಕೇಳಿದ್ರೆ ನಾನು ಹೆಂಗಿರ್ಬೇಕು ಗೊತ್ತಾಗ್ತಾರೆ ಅಂತ. ನಿಮ್ಗೆ ಹೆಂಗ ಅನಿಸ್ತದೆ ಹೆಂಗಿರಿ ಅಂತ ಅಂದಿದ್ರು. ಅದ್ರಿಂದ ನನ್ಗೆ ಅನ್ನಿಸ್ದಂಗ ಇದನ್ನೇ ಹೊರತು, ಬಟ್ ಅಲ್ಲಿ ಹೇಗೈತೆ ಅನ್ನೋದೇ ನನ್ ಸತ್ಯೋಗ. ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರಿ? ನೀವು ಇನ್ನೂ 50 ಸಲ ಕೇಳಿದ್ರೆ ನನ್ ಬಾಯಿದ ಬರೋ ಉತ್ತರ ಅಷ್ಟೇ. ನನ್ಗೆ ಇಷ್ಟ ಆಗ್ಲಿಲ್ಲ ಆಚೆ ಬಂದು ಹೇಳ್ತೀನಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಲೈಫ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಶೂಟಿಂಗ್ ಇದೆ, ಕಾರ್ಯಕ್ರಮ ಇದೆ, ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಏನೇನ್ ಅವಕಾಶಗಳು ಸಿಕ್ಕಿದೆ ಬಿಗ್ ಬಾಸ್ ಇಂದ? ಸಿನಿಮಾ ಅವಕಾಶಗಳು ಸಿಗ್ತಾ ಇದಾವೆ. ಸಿನಿಮಾ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು, ಕೆಲವು ಕಡೆ ಏನು ಉದ್ಘಾಟನೆ ಆಗ್ಬೋದು, ಕೆಲವುದು ಪ್ರಮೋಷನ್ ಆಗ್ಬೋದು, ಥರದೆಲ್ಲ ಹಲವಾರು ಆಗ್ತಾವೆ. ಒಂದು ಕುಡುಕ್ ನನ್ನ ಮಕ್ಕಳು ಅಂತ ಒಂದು ಸಿನಿಮಾ ಕೂಡ ಆಗ್ತಾ ಇದೆ. ನನ್ನ ಆತ್ಮೀಯ ಸ್ನೇಹಿತರಾದಂತ ಸತೀಶ್ ಕ್ಯಾತ್ಕಟ ಅವರು, ಅವರ ಒಂದು ಇದ್ರ ಕಡೆಯಿಂದ ನನಗೆ ಒಂದು ಒಳ್ಳೆ ಪಾತ್ರ ಸಿಗ್ತೈತಿ. ಡೈರೆಕ್ಟ್ರು ಆಸ್ಕರ್ ಅಂತ, ಅವರು ಒಂದು 6-7 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸತೀಶ್ ಕ್ಯಾತ್ಕಟ್ ಅವರು ಒಂದು 20-25 ಸಿನಿಮಾಕ್ಕೆ ಮೇನ್ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ದಾರೆ. ಒಂದು ರಕ್ಷಣೆ ಅನ್ನೋ ಒಂದು ಸಿನಿಮಾನು ಮಾಡ್ಬೇಕಾಯ್ತು, ಕಾರಣಾಂತರದಿಂದ ಅದು ಪೋಸ್ಟ್ ಪೋನ್ ಆಗಿದೆ, ಯಾವತ್ತು ಮಾಡೋಣ ಅಂತ. ಈಗ ಒಂದು ಹೊಸ ಸಿನಿಮಾ ಮಾಡೋಣ ಅಂತ ತಯಾರಿ ನಡೆಸ್ತಾರೆ. ನೋಡಿ ಇದೆಲ್ಲ ಇದೆ, ಶೋರೂಮ್ ಐತೆ, ಮತ್ತೆ ಟಿವಿ ಶೋರೂಮ್ ಎಲ್ಲ ಸತೀಶ್ ಕ್ಯಾತ್ಕಟ ಇರುತ್ತೆ. ಇಲ್ಲೊಂದು ಟಿವಿ ಶೋರೂಮ್ ಇಟ್ಟಿದ್ದಾರೆ. ಆಮೇಲೆ ಕೆಎಂ ದೊಡ್ಡಿಲ್ ಒಂದಿದೆ, ಮಳವಳ್ಳಿ ಹತ್ರ ಇದೆ. ನಾನು ಯಾಕೆ ಅನ್ಕೊಂಡೆ ಬಂದಿದ ತಕ್ಷಣ ಏನಪ್ಪ ಮನೆಯಲ್ಲಿ ಇಷ್ಟೊಂದು ಟಿವಿಗಳು. ಅದೇನೆ ಬಹಳ ನನ್ಗೆ ಬಹಳ ಆತ್ಮೀಯ ಸ್ನೇಹಿತರು. ಯಾಕೆ ಅವ್ರನ್ನ ನಾನು ಅನ್ಕೋತಾ ಇದ್ದೀನಿ ಅಂದ್ರೆ, ನಮ್ ಬಿಗ್ ಬಾಸ್ ಒಳಗಡೆ ಇದ್ದಾಗ್ಲೂ ಅಷ್ಟೇ ನನ್ಗೆ ಹೊರಗಡೆ ನಿಂತ್ಕೊಂಡು ತುಂಬಾ ತರದ ಸಹಕಾರ ಮಾಡೋರೆ. ಅಂತ ಸ್ನೇಹಿತರು ಪಡೆಯಕ್ ನಾನು ತುಂಬಾ ಎಲ್ಲೋ ಒಂದು ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತದೆ. ನಾನು ತುಂಬಾ ಯಾವ್ದೋ ಒಂದ್ಸಲ ಒಂದ್ ಕಷ್ಟಕ್ಕೆ ಸಿಗಾಕೊಂಡಾಗ ನಾನು ಕರೆದೇ ಇದ್ರು ನನ್ಗೆ ಬಂದು ಅವರು ನನ್ಗೆ ಒಂದು ಸಹಾಯ ಮಾಡಿದ್ರು. ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ ನನ್ಗೆ. ಸಣ್ಣರ ಹತ್ರ 3 ಕಡೆ ಟಿವಿ ಶೋರೂಮ್ ಐತೆ. ಒಂದು ಸಿನಿಮಾ ಡೈರೆಕ್ಟ್ ಮಾಡಕ್ ಎಲ್ಲ ತಯಾರಿ ನಡೆಸವ್ರೆ. ಟಿವಿನೂ ಅಷ್ಟೇನೆ ಮೇಡಮ್, ನೀವ್ ಯಾವ್ದೇ ಶೋರೂಮ್ ಹೋಗಿ ಇಲ್ಲಿ ಸಿಗುವಂತ ಕಡಿಮೆ ಬೆಲೆಗೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸತೀಶ್ ಕ್ಯಾತ್ಕಟ ಅವರ ಫೋನ್ ನಂಬರ್ ಕೆಳಗಡೆ ಕಾಣಿಸ್ತೈತೆ, ಫೋನ್ ಮಾಡಿ ಬೇಗ ಒಂದ್ ಟಿವಿನೂ ಇಲ್ಲಿಂದ ತಗೊಂಡ್ ಹೋಗಿ. ನೀವ್ ಹೇಳ್ತಾ ಇದ್ರಿ ಕುಡುಕ್ ನನ್ನ ಮಕ್ಕಳು ಅಂತ ಮೂವಿ ಮಾಡ್ತಾ ಇದೀನಿ, ಏನ್ ಪಾತ್ರ ಮಾಡ್ತಾ ಇದೀರಾ ಅಂತ ಹೇಳ್ಬೋದಾ? ಅದೇ ಸೀಕ್ರೆಟ್. ಏನ್ ಸಿನಿಮಾ ಅನ್ನೋದು ಸಿನಿಮಾ ಬಂದ್ ನೋಡಿ 100% ಕುಡುಕ್ ನನ್ನ ಮಕ್ಕಳು ಅಂದ ತಕ್ಷಣ ಸರ್ವೇಶ್ ಅಮ್ಮನಿಗೆ ತುಂಬಾ ಚೆನ್ನಾಗೈತೆ, ಒಳ್ಳೆ ಪಾತ್ರ. ಇನ್ನೇನೋ ಎಲ್ಲ ಶೂಟಿಂಗು ಲೊಕೇಶನ್ ಅದೆಲ್ಲ ಫೈನಲ್ ಆಗ್ತದೆ, ಡೇಟ್ ಎಲ್ಲ ಫೈನಲ್ ಆಗ್ತದೆ. ಕುಡುಕ್ ನನ್ನ ಮಕ್ಕಳು ಡಿಸೆಂಬರ್ 14ಕ್ಕೆ ಮುಹೂರ್ತ ಎಲ್ಲ ಫಿಕ್ಸ್ ಆಗೈತೆ. ತುಂಬಾ ಚೆನ್ನಾಗೈತೆ. ನಮ್ಮ ಲೋಕಲ್ ಮೈಸೂರು ಮಂಡ್ಯ ಇಲ್ಲೇ ಒಳ್ಳೊಳ್ಳೆ ಲೊಕೇಶನ್ ಮಾಡಿದ್ದಾರೆ. ಮಾಡ್ತಾ ಇದೀರಾ? ಇಲ್ಲ, ಅದನ್ನೇ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟವ್ರೆ ಡೈರೆಕ್ಟ್. ಆದ್ರೆ ನಮ್ಗೆ ಹೇಳಿ ಕ್ಯೂರಿಯಾಸಿಟಿ ಇದೆ, ನಮ್ಮ ವೀಕ್ಷಕರಿಗೆ ಚಂದ್ರಪ್ರಭಾ ಆಗ್ಬಿಟ್ರಾ ಅಂತ. ಇಲ್ಲ, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅಂದ್ರೆ ಹೀರೋ ಆಗ್ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ ಯಾವ ಸಿನಿಮಾದಲ್ಲಿ. ಯಾಕಂದ್ರೆ
ಒಂದು ಒಳ್ಳೆ ಪಾತ್ರ ಮಾಡ್ಬೇಕು ಅಂತ ಯಾಕೆ ನೀವೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಿ? ಬಿಗ್ ಬಾಸ್ ಕೇಳಿದ್ರೆ ಹೇಳಲ್ಲ, ಏನ್ ಪಾತ್ರ ಮಾಡ್ತಾ ಇದ್ರೆ ಎಲ್ಲ ಚಾನಲ್ ಅಲ್ಲೇ ಬಂದ್ ನೋಡಿ ಅಂತ ಹೇಳ್ತೀರಾ? ಇಲ್ಲ, ಯಾಕೆಂದ್ರೆ ಇದು ನಂದಲ್ಲ ಸಿನಿಮಾ. ಓಕೆ. ಕೆಲವೊಬ್ರು ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅವ್ರು ಏನಂತ ಅನ್ಕೊಂಡಿರ್ತಾರೆ ಅಂದ್ರೆ ಈಗಲೇ ಅನೌನ್ಸ್ ಮಾಡಬಾರ್ದು, ನಿಮ್ ಪಾತ್ರ ಏನು ಅಂತ ಹೇಳ್ಬಾರ್ದು, ಇಡೀ ಸಿನಿಮಾ ಕಾನ್ಸೆಪ್ಟ್ ಏನು ಅನ್ನೋದು ಕಥೆನೇ ಹೇಳ್ಬಾರ್ದು ಅಂತ ಈಗಲೇ ಹೇಳ್ಬಿಟ್ರೆ ಕಥೆ ಯಾರು ಲೀಕ್ ಆಗಿ ಮಾಡ್ಬಿಟ್ರೆ ಅದರಿಂದ ಕೆಲವೊಂದು ಅಗ್ರಿಮೆಂಟ್ ಆಗಿರುತ್ತೆ.